ರಾಕಿಂಗ್ ಸ್ಟಾರ್ ಯಶ್ ತಾಯಿ ಪುಷ್ಪಾ ಈಗ ತಮ್ಮದೇ ಪ್ರೊಡಕ್ಷನ್ ಹೌಸ್ ಮಾಡಿ ಕೊತ್ತಲವಾಡಿ ಎಂಬ ಸಿನಿಮಾ ನಿರ್ಮಾಣ ಮಾಡಿದ್ದಾರೆ. ಆದರೆ ಮಾಧ್ಯಮಗಳ ಜೊತೆ ಅವರು ಮಾತನಾಡುವ ಧಾಟಿ ನೋಡಿ ನೆಟ್ಟಿಗರು ಟ್ರೋಲ್ ಮಾಡಿದ್ದು ಪಾರ್ವತಮ್ಮನವರಿಗೂ ಇಷ್ಟು ದಿಮಾಕು ಇರಲಿಲ್ಲ ಅಂತ ಹೇಳ್ತಿದ್ದಾರೆ. ಹೌದು, ಮೊನ್ನೆ ಡಾಕ್ಟರ್ ರಾಜ್ಕುಮಾರ್ ಸಮಾಧಿಗೆ ಕೊತ್ತಲವಾಡಿ ಚಿತ್ರತಂಡ ನಮಿಸಿದೆ. ಈ ವೇಳೆ ಪುಷ್ಪಾ ಅವರು ಕೂಡ ಬಂದಿದ್ದಾರೆ. ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡುವಾಗ ಅವರು ರಫ್ ಆಗಿ ಮಾತನಾಡ್ತಿದ್ರು. ಯಶ್ ಸಿನಿಮಾ ಬಗ್ಗೆ ಏನಂದ್ರು ಅಂದ್ರೆ, ಅವನ ಜೊತೆ ನಾನು ಮಾತನಾಡಿಲ್ಲ, ಅವನು ನೋಡಿದ್ರೆ ಸಿನಿಮಾ ಹಿಟ್ ಆಗಲ್ಲ ಎಂದಿದ್ರು. ಸೊಸೆ ರಾಧಿಕಾ ಪಂಡಿತ್ ಬಗ್ಗೆ ಕೇಳಿದಾಗ ಅವರು ಅಮೆರಿಕದಲ್ಲಿದ್ದಾಳೆ ಎಂದರು. ಅವರ ಮಾತಿನ ಶೈಲಿ ಒರಟಾಗಿತ್ತು. ಜೊತೆಗೆ ನಾವು ಗೌಡ್ರು ಅಂಬರೀಷನ್ನ ಎಲ್ಲ ನೋಡಿಲ್ವಾ, ನಮ್ಮ ಮಾತು ಸ್ವಲ್ಪ ಒರಟು, ನೇರವಾಗಿ ಇದ್ದಿದ್ದನ್ನ ಹೇಳಿಬಿಡ್ತೀವಿ ಎಂದಿದ್ದರು. ಪುಷ್ಪಾ ಅವರ ಈ ಮಾತಿಗೆ ನೆಟ್ಟಿಗರು ಟ್ರೋಲ್ ಮಾಡಿದ್ರು. ಇನ್ನು ಮೊದಲ ಸಿನಿಮಾ ಆಗಲೇ ಇನ್ನು ಇಷ್ಟು ದಿಮಾಕಿನಲ್ಲಿ ಮಾತನಾಡ್ತಾರೆ. ಪಾರ್ವತಮ್ಮನವರು ನೂರಾರು ಸಿನಿಮಾ ಮಾಡಿ ಸಾಕಷ್ಟು ಪ್ರತಿಭೆಗಳನ್ನ ಕನ್ನಡ ಚಿತ್ರರಂಗಕ್ಕೆ ಕರೆತಂದವರು. ಆದರೂ ಅವರಿಗೆ ಸ್ವಲ್ಪವೂ ಮಾತಿನಲ್ಲಿ ಒರಟುತನ ಇರಲಿಲ್ಲ ಎಂದಿದ್ದಾರೆ. ಆದರೂ ರಾಕಿಂಗ್ ಸ್ಟಾರ್ ಯಶ್ ಅಮ್ಮ ಅಲ್ವಾ, ಅದೇ ಕಾನ್ಫಿಡೆನ್ಸ್ ಅಮ್ಮನಲ್ಲೂ ಇದೆ ಎಂದು ಹೊಗಳಿದ್ದಾರೆ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.